ಕಾರವಾರದ ಬಳಿಯ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ। ಕಾರವಾರದ ಶಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳ ಕಚೇರಿ ಮಾಹಿತಿಯನ್ನು ಪಡೆದುಕೊಂಡಿದೆ। ಕಾರ್ಯಾಚರಣೆಗೆ ತೆರಳುತ್ತೆ ವಿಶೇಷ ಮಿಲಿಟರಿ ಪಡೆ। ಕೆಲವೇ ಕ್ಷಣಗಳಲ್ಲಿ ಮಿಲಿಟರಿ ಪಡೆ ಸೇನಾ ತಂಡ ಕೇಂದ್ರದಿಂದ ಶಿರೂರಿಗೆ ಬರ್ತಾ ಇದೆ। ಕಾರ್ಯಾಚರಣೆಗೆ ಅಂತಲೇ ವಿಶೇಷವಾಗಿ ಕೇಂದ್ರದಿಂದ ಕಳುಹಿಸಲ್ಪಟ್ಟಂತ ಮಿಲಿಟರಿ ಪಡೆ ಸೇನಾ ತಂಡ ಕೆಲವೇ ನಿಮಿಷಗಳಲ್ಲಿ ಶಿರೂರಿಗೆ ಬಂದಿಳಿಯುತ್ತೆ। ಮಿಲಿಟರಿ ಪಡೆಯನ್ನು ಕಳುಹಿಸಿದೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ। ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ। 6ನೇ ದಿನದ ಕಾಮಗಾರಿ 6ನೇ ದಿನದ ತೆರವು ಕಾರ್ಯಾಚರಣೆ ಇವತ್ತು। ಕಳೆದ 5 ದಿನಗಳಿಂದಲೂ ಕೂಡ ಸರಿಯಾಗಿ ತೆರವು ಮಾಡೋದಕ್ಕಾಗಲೇ ಇಲ್ಲ। ಇನ್ನೂ ಕೂಡ ಆಳೆತ್ತರದಲ್ಲಿ ಗುಡ್ಡ ಇದೆ, ಅಲ್ಲಿ ಆಳೆತ್ತರದಲ್ಲಿ ಮಣ್ಣು ಹಾಗೇ ಇದೆ। ಒಂದು ಕಡೆ ಟ್ಯಾಂಕರು, ಇನ್ನೊಂದು ಕಡೆ ಒಂದು ಭಾರತ್ ಬೆನ್ನ ಲಾರಿ ಕೂಡ ಆ ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದೆ ಅನ್ನುವಂಥ ಮಾಹಿತಿ, ಅದರಲ್ಲಿ ಆ ಚಾಲಕ ಇನ್ನು ಬದುಕಿರುವಂಥ ಸಾಧ್ಯತೆ। ಆ ಹಿನ್ನೆಲೆಯಲ್ಲಿ ಈಗ ಸೇನಾ ತಂಡವೇ ಬರ್ತಾ ಇದೆ। ಸೇನಾ ತಂಡ ಆಗಮಿಸಿ ಈ ಕಾರ್ಯಾಚರಣೆಯಲ್ಲಿ ಕೈಗೂಡಿಸುತ್ತೆ। ಕಾರ್ಯಾಚರಣೆ 6ನೇ ದಿನಕ್ಕೆ ಇವತ್ತು ಹೋಗಿದೆ। ಇನ್ನೂ ಕೂಡ 1 ವಾರಗಳ ಕಾಲ ವಾಹನ ಸಾಗಾಟ, ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡೋದು ಬಹಳ ಕಷ್ಟ ಅನ್ನೋದು ಅಲ್ಲಿನ ಸ್ಥಳೀಯಾಡಳಿತದ ಮಾಹಿತಿ। ಬಟ್ ನೋಡಿ ಹೇಗಿದೆ ಅಂತ, ಅದು ರಸ್ತೆ, ಅದು ನಾರ್ಮಲ್ ರಸ್ತೆ, ಇಡೀ ಗುಡ್ಡ ಕುಸಿದು ಗುಡ್ಡದ ಎತ್ತರದಲ್ಲೇ ಮಣ್ಣು ರಸ್ತೆ ಮೇಲೆ ಇದೆ। ಒಂದು ಲಾರಿ ಅದ್ರ ಒಳಗಡೆ ಹೂತು ಹೋಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟರ ಮಟ್ಟಿಗೆ ಮಣ್ಣಿನ ತೀವ್ರತೆ ಇದೆ ಅಂತ। ಅನೇಕ ಹಿಟಾಚಿಗಳು, ಅನೇಕ ಲಾರಿಗಳು ಆ ಮಣ್ಣು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇವೆ। ಒಂದು ಭಾಗದಲ್ಲಿ ಈ ಕಡೆ, ಇನ್ನೊಂದು ಕಡೆ ಆ ಭಾಗದಲ್ಲೂ ಕೂಡ। ಇನ್ಫ್ಯಾಕ್ಟ್ ನಿನ್ನೆ ಕೇಂದ್ರ ಸಚಿವರ ಆಗಮನದ ಸಂದರ್ಭದಲ್ಲೂ ಅಲ್ಲಿ ಗುಡ್ಡ ಕುಸಿತ ಆಗ್ತಾನೆ ಇತ್ತು। ಮೇಲ್ಗಡೆಯ ಗುಡ್ಡ ಅಂದರೆ ಆ ಭಾಗ ನೀವು ಗಮನಿಸ್ತಾ ಇದ್ದೀರಲ್ಲ, ಎಲ್ಲಿವರೆಗೆ ಕುಸಿತು ಬಿದ್ದಿದೆ ಅದರ ಮೇಲೂ ಕೂಡ ಪದರ ಪದರವಾಗಿ ಮಣ್ಣು ಉದುರು ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಈಗ ಸೇನಾ ತಂಡ ಆಗಮಿಸುತ್ತೆ। ಸೇನಾ ತಂಡದ ಕಾರ್ಯಾಚರಣೆಯಲ್ಲಿ ಆರಂಭ ಆಗುತ್ತೆ। ಕೆಲವೇ ಕ್ಷಣಗಳಲ್ಲಿ ಸೇನಾ ತಂಡದ ಆಗಮನದ ನಂತರ ಇಲ್ಲಿನ ರಕ್ಷಣಾ ಕಾರ್ಯಾಚರಣೆ ಇನ್ನೊಂದು ಕ್ಷಿಪ್ರ ಹಂತವನ್ನು ಪಡೆದುಕೊಳ್ಳುತ್ತೆ।